ಏನು ಸಿದ್ಧಾಕ ಅವಾಗ ಹುಡುಗನೆಲ್ಲ ರೆಡಿ ಮಾಡಿ ಆ ಸ್ಕೂಲಿಗೆ ಕಳಿಸಿ ಮನೆನಾಗೆಲ್ಲ ಅವಾಗ ಅಡುಗೆ ಮಾಡಿಕ್ಕೆ ಬಂದೇನು? ಹ್ಞೂ ಕಣೆಯಲ್ಲ ತಮ್ಮ, ನಮ್ಮ ಮನೆನಾಗೆ ಎಲ್ಲ ಅವಾಗೆ ಸಾರು ಅನ್ನ ಮುದ್ದೆ ಮಾಡಿಕ್ಕಿ ನಮ್ಮ ಅತ್ತೆಗೆ ಹೇಳಿ ಆ ಹುಡುಗ ಇನ್ನೂ ಬಂದಿರಲಿಲ್ಲ ಮಂತಕ್ಕೆ ಎತ್ಲಾಗ ಆ ಸ್ಕೂಲ್ದಾಗ ಆಟ ಆಡಕ್ಕೆ ಹೋಗಿದ್ದ ಅಂತ ಅನಿಸುತ್ತೆ. ಅದಕ್ಕೆ ನಮ್ಮ ಅತ್ತೆಗೆ ಹೇಳಿ ಆ ಹುಡುಗ ಬಂದಾಗ ಆ ಹುಡುಗಿಗೆಲ್ಲ ಒಂದು ರವ ತುಂಬಕ್ಕಿಕ್ಕಿ ಹಂಗೇನೆ ಆ ಸ್ಕೂಲಿಗೆ ಕಳಿಸತ್ತೆ ಅವನ್ನ ಅಂತ ಹೇಳಿ ಬಂದೆ. ನಮ್ಮ ಅಯ್ಯಪ್ಪನು ಇನ್ನೂ ಬಂದಿರಲಿಲ್ಲ ಮಂತಾಕೆ, ಅದಕ್ಕೆ ಅಯ್ಯಪ್ಪನು ಬಂದಾಗ ಉಂಬಕ್ಕಿಕ್ಕತೆ ಅಂತ ಹೇಳಿ ಬಂದಮ್ಮಯ್ತ ಕಳೆ ತೆಗಿಯೋಣ ಅಂತ. ನೋಡಮ್ಮ ಸಿದ್ಧಾಕ, ನೀನು ಹೊಲ್ದಕ್ಕೆ ಬರೋ ಓಟೋತಿಗೆ ಅವಾಗೆ ಮನೆಯಾಗೆ ಅನ್ನನೂ ಮಾಡಿ ಸಾರೂ ಮಾಡಿ ಮುದ್ದೆನೂ ಮಾಡಿ ಎಲ್ಲ ಅಡುಗೆ ಎಲ್ಲ ಮಾಡಿಕ್ಕೆ ಬಂದಿದೆಯಮ್ಮ. ನಿಮ್ಮ ಅತ್ತಿಗೆ ಒಂದರ ಒಟ್ಟು ಕೆಲಸ ಕಮ್ಮಿ ಆಗಲಿ ಅಂತ. ನೋಡಮ್ಮ ಎಷ್ಟು ಕೆಲಸ ಮಾಡ್ಕೆ ಬಂದಿದೆಯಾ ಅವಾಗೆ ಕೂಲಿಗೆ ಬರೋ ಓಟೋತ್ತಿಗೆ. ಹ್ಞೂ ಕಣೆಲ್ಲ ತಮ್ಮ, ಮತ್ತು ಓಟ ನಮ್ಮ ಅತ್ತೆ ಕೈಲೇ ಮಾಡೋಕ್ಕಾಗಬೇಕಲ್ಲೇ. ನಮ್ಮ ಅತ್ತಿಗೆ ಓಟ ಎಲ್ಲ ಮುದ್ದೆ ಮಾಡೋಕ್ಕೂ ಸಾರು ಮಾಡೋಕ್ಕೂ ಎಲ್ಲ ಎಷ್ಟು ಕಷ್ಟ ಆಗನೇ ಇಲ್ಲ ತಮ್ಮ. ಅದಕ್ಕೇ ಅದ್ರಾಗೂ ಆ ಹುಡುಗ ಬಂದಾಗ ಆ ಹುಡುಗಿಗೆಲ್ಲ ನೀರು ಒಯ್ಬೇಕು, ಆ ಹುಡುಗನ ಉಸ್ಕೂಲಿಗೆ ಕಳಿಸ್ಬೇಕು, ಅದನ್ನೆಲ್ಲ ನಮ್ಮ ಅತ್ತೆನೇ ನೋಡ್ಕೊಂಬತ್ತಾನೆಲ್ಲ ತಮ್ಮ. ಹೆಂಗ ನಮ್ಮ ಅತ್ತೆ ಈಟ ಓಟ ಎಲ್ಲ ಮಾಡುತ್ತೆ. ನಾನು ಅದಕ್ಕೆ ಓಟು ಕೂಲಿಗೆ ಹೋಗೋ ಓಟತ್ತಿಗೆ ಅಪ್ಪನ ಅನ್ನ ಮುದ್ದೆ ಸಾರು ಮಾಡಿಕ್ಕೆ ಬರ್ತೀನಿ. ನಮ್ಮ ಅಯ್ಯಪ್ಪಿಗೆ ಮುದ್ದೆ ಬೇಕು ನೋಡು, ಅದಕ್ಕೇ ಮುದ್ದೆನೂ ಮಾಡಿಕ್ಕೆ ಬರ್ತೀನಿ ಕಣೆಲ್ಲ ತಮ್ಮ. ಏನೇ ಸುಭದ್ರಮ್ಮ, ನಿಮ್ಮನೆಯಲ್ಲಿ ಅವಾಗೆ ನೀನು ಅಡುಗೆ ಎಲ್ಲ ಮಾಡಿಕ್ಕೆ ಬಂದೇನು? ಇಲ್ಲ ಕಣೆಲ್ಲ ತಮ್ಮ, ನಮ್ಮ ಅಮ್ಮ ಏನು ಐತಲ್ಲೇ, ಅದಕ್ಕೆ ನಮ್ಮ ಅಮ್ಮ ಎಲ್ಲ ಅಡುಗೆ ಎಲ್ಲ ಮಾಡುತ್ತೆ. ನಾನು ಬರ್ಬೇಕಾದ್ರೆ ಎಲ್ಲ ಕಸ ಹೊಡೆದು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಕೊಟ್ಟು ಬರ್ತೀನಿ. ನಮ್ಮಮ್ಮ ಎಲ್ಲ ಅಡುಗೆ ಮಾಡಿಕ್ಕಿ ಹುಡುಗರಿಗೆಲ್ಲ ಉಂಬಕ್ಕಿಕ್ಕಿ ಸ್ಕೂಲ್ಗೆಲ್ಲ ಕಳಿಸ್ತೈತೆ. ನಾವು ಅನಿತಾ ಲಕ್ಷ್ಮಿ ಬರ್ತಿದಂಗೂ ಬಸ್ಗೆ ಹೋಗ್ತವೆ ಆ ಹುಡುಗರು. ನಮ್ಮಯ್ಯಮ್ಮ ಇನ್ನೇನು ಮಾಡ್ತೈತೆ ಅಮ್ಮಯ್ಯ ಮಂತಾಗಿರುತ್ತೆ, ಒಂದು ಸ್ವಲ್ಪ ಕಾಲಾಗಲ್ಲ ನಮ್ಮ ಅಮ್ಮಯ್ಯಗೆ, ಅದಕ್ಕೆ ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಮಂತಗಳದೇ ಮಾಡ್ಕೊಂಡು ಇರ್ತೈತೆ ಕಣೆ ಇಲ್ಲ ತಮ್ಮ ನಮ್ಮಮ್ಮಯ್ಯ. ಅಲ್ಲ ಕಣೆ ಇಲ್ಲ ತಮ್ಮ, ನಿಂದೇನು ಹಂಗಿಲ್ಲ ಬಿಡಲ್ಲ ತಮ್ಮ. ಯಾಕೆ ಅಂತಂದರೆ ನಿಮ್ಮ ಮನೆಯಾಗೆ ಇರೋ ಒಂದು ಆ ಹುಡುಗ ಯಾತನ ಒಂದು ಇದು ಮಾಡಿಕ್ಕಿದ್ರೆ ಮುಗೀತಮ್ಮ. ಇನ್ನೇನು ಊರಿನಾಗೆ ಸ್ಕೂಲ್ಗೆ ಹೋಗ್ತಾನೆ, ನಿಮ್ಮ ಅಯ್ಯಪ್ಪ ಹಿರಿಯೂರಿನಾಗೆ ಕೆಲ್ಸಕ್ಕೆ ಹೋಗ್ತಾನೆ ಕಣೆ ಇಲ್ಲ ತಮ್ಮ. ಇನ್ನೇನು ಇರಲಿ ನೀನು ಒಬ್ಳಿನ ಯಾತನ ಒಂದು ಇದು ಮಾಡ್ಕೊಂಡು ಮನೆಗಳು ಕಾಪುರ ಏನೈತೆ ಅದೆಲ್ಲ ಮುಗಿಸ್ಕೊಂಡು ಬೀರಿನ ಹೊಲ್ದಾಗ ಬಂದುಬಿಡ್ತೀಯಮ್ಮ. ಯಾರಿಗೆ ಆಗಲಿ ಹೇಳು, ನೀನು ರಪ್ಪನ ಹೊಲ್ದುಗಳಕ್ಕೆ ಕೆಲ್ಸಕ್ಕೆ ಹೋಗ್ಬಿಡ್ತೀಯಮ್ಮ. ತೆಗಿಯವತ್ತ ಎಂಥದ್ದು ಹೇಳ್ತೀಯ ನೋಡು. ಇರೋ ಒಬ್ಬ ಹುಡುಗ ಆದ್ರೂ ಮನೆಯಾಗೆ ಅವಂದು 3 ಮಾಡಿದ್ರೆ ಸಾಕ್ರಿ ಮುಗಿಯಲ್ಲ ಕಣ ಸಿದ್ಧಾಕ. ಅಂಥ ತೀಟ್ಕೆನವನು ನಾಸ್ತಿಟ್ಕೆ ನನ್ನ ಮಗ. ಅವನಂತೂ ನನ್ನ ಕೈಲಿ ಸುಧಾರ್ಸೋಕ್ಕಾಗಲ್ಲ ಕಣ ಸಿದ್ಧಾಕ. ಇಬ್ಬರು ಮಾಡೋ ಕೆಲಸ ಅವನೊಬ್ಬನ್ನೇ ನೋಡ್ಕೋಬೇಕು ನೋಡಿ ಸಿದ್ಧಾಕ. ಅವನಿಗೆ ಏನು ಮಾಡೋಕ್ಕಾಗಲ್ಲ, ಒಂದು ಈಟೆಲ್ಲ ಉಂಬಕ್ಕೆ ಮಾಡಿಕ್ಕಿ ಇನ್ನೇ ಅಲ್ಲದ್ದಾಗೆ ಉಸ್ಕೂಲ್ಗೆ ಹೋಗ್ತಾನೆ. ನಾನೇನು ಮನೆಗಳಿಗೆ ಆತನ ಸಣ್ಣ ಪುಟ್ಟವರೆಲ್ಲ ಕಸ ಹೊಡೆಯೋದು ಪಾತ್ರೆ ತೊಳೆಯೋದು ಅವೆಲ್ಲ ಸಣ್ಣ ಪುಟ್ಟ ಕಾಪುರುಗಳನ್ನ ಮನೆಯಾಗ ಮಾಡ್ಕೊಂಡು ಬೀರಿನೇ ಹೊಲ್ದಾಗ ಬರ್ತೀನಿ ನೋಡಿ ಸಿದ್ಧಾಕ. ಆಡಿ ಕೂಡಿ ಈ ಸುಭದ್ರ ಮುಂದೆ ಮೇಲ್ನೋಣೆ ಲತಮ್ಮ. ಆ ಹುಡುಗರು ಹೆಂಗ ದೊಡ್ಡವು, ಯಾತು ರೆಡಿ ಮಾಡೋದು ಬೇಕಾಗಿಲ್ಲ, ಯಾತು ಇಲ್ಲ, ಆ ಪಾಡಿಗೆ ಹೊಲ್ಟು ಧರ್ಮಪುರದಾಗೆ ಓದಕ್ಕೆ ಹೋಗ್ತವೆ. ಸುಭದ್ರಮ್ಗೆ ಇನ್ನೇನು ಅಡುಗೆ ಮಾಡೋಂಗಿಲ್ಲ, ಅವ್ರ ಅಮ್ಮನೇ ಎಲ್ಲ ಅಡುಗೆ ಮಾಡುತ್ತೆ. ಈ ಅಮ್ಮನ ಮನೆಗಳು ಯಾತು ಸಣ್ಣ ಪುಟ್ಟ ಕಾಪುರ ಮಾಡ್ಕೊಂಬೋದು ಅಷ್ಟೇ. ಸುಭದ್ರ ಮುಂದೆ ಮೇಲ್ಕಣೆ ಲತಮ್ಮ. ಸಿದ್ಧಕ್ಕ ನೀನು ನೋಡಿ ಹೆಂಗೆ ಹೇಳ್ತೀಯ? ಅಯ್ಯೋ ತೆಗಿಯತ್ತ, ನಮ್ಮನು ದೊಡ್ಡನ ಹೆಂಗೋ ಒಂದು ಲೆಕ್ಕಕ್ಕೆ ಬರ್ತಾನೆ, ಈ ಸಣ್ಣನ ಐದನಲ್ಲ ಅಯ್ಯಯ್ಯಪ್ಪ ಪ್ರಚಂಡನ ಮಗ ಕಣೆ ಸಿದ್ಧಕ್ಕ. ಅವನ್ನ ಯಾರನ್ನ ಹಿಡಿಯೋಕ್ಕಾಗತ್ತೆ? ನಿಮ್ಮಂಥ ಹುಡುಗರನ್ನ 10 ಜನ ಇದ್ರೂ ಹೆಂಗೋ ನೋಡ್ಕೊಂಬೋದು, ನಮ್ಮಂತನ್ನ ಆ ಸಣ್ಣನ್ನ 10 ಜನ ಹೆಂಗೋಸ್ರಿದ್ರು ಮನೆಯಾಗ ಅಯ್ಯಪ್ಪನ ಕಾಪುರ ಮಾಡೋಕ್ಕಾಗಲ್ಲ. ಆ ಬಟ್ಟೆ ಅಂತೂ ಆ ಸ್ಕೂಲಿಂದ ಬಂದಾಗ ಯಾತ್ತಂದ್ರೆ ಅತ್ತೆ ಬಿಸಾಕಿರ್ತಾನೆ, ಸ್ಕೂಲಾಗ ಕೊಟ್ಟಿರೋ ಟೈ ಅತ್ಲಾಗೆ ಬಿಸಾಕ್ತಾನೆ, ಬೆಲ್ಟ್ನ ಯಾತ್ತಂದ್ರೆ ಅತ್ಲಾಗೆ ಹಾಕಿರ್ತಾನೆ. ಆ ಶೂ ಅಂತೂ ಹೊರಗೊಂದು ಬಿದ್ದಿದ್ರೆ ಒಳಗೊಂದು ಬಿದ್ದಿರುತ್ತೆ, ಎಲ್ಲಂದ್ರೆ ಅಲ್ಲೇ ಹಾಕಿರ್ತಾನೆ. ಓಟ ಅಯ್ಯಪ್ಪನವ ಕಾಪುರ ಮಾಡೋಕ್ಕೆ ಮನೆಗೊಬ್ರು ಹೆಣ್ಣಾಳಿರ್ಬೇಕು ನೋಡಮ್ಮ, ಹಂಗೆ ಅಯ್ಯಪ್ಪಂದು ಮನೆಯಾಗೆ. ಅಯ್ಯೋ ಸುಭದ್ರಮ್ಮ, ಅಯ್ಯೋ ಲತಮ್ಮ, ನಿಮ್ಮ ಮನೆಗಿರೋ ಮಕ್ಕಳು ಒಂಥರ ಆದರೆ ನಮ್ಮ ಮನೆಗೊಬ್ಬ ಇದ್ದಾನಮ್ಮ. ಅಬ್ಬಬ್ಬಬ್ಬ ಅವನಂತೂ ಹಿಡಿಯೋಕ್ಕಾಗಲ್ಲ ಕಣಮ್ಮ ನನ್ನ ಕೈಲಿ. ಹಂಗೈದಾನೆ. ನನಗಾದರೆ ಅಯ್ಯಪ್ಪಂದು ಸಾಕ್ರಿ ಮಾಡಿ ಮಾಡಿ ಸಾಕಾಗುತ್ತೆ ಕಣೆ ಲತಮ್ಮ. ನಿಮ್ಮ ಮನೆ ಹುಡುಗರಾದರೆ ಅದೊಂಥರ ಕಣೆ ಸುಭದ್ರಮ್ಮ. ನಮ್ಮನು ಒಂಥರ ಅದ ಮೀರ್ಬಿಟ್ಟವನೇ. ಅವನು ಒಂಥರ ದೊಡ್ಡನೂ ಅಲ್ಲ, ಇಟ್ಲ ಸಣ್ಣನೂ ಅಲ್ಲ ಕಣೆ. ಅವಾಗೆ ಹಂಗೆ ಅದ ಮೀರ್ಬಿಟ್ಟವನು ನನ್ನ ಮಗ. ಅಯ್ಯೋ ಬಿಡು ಸಿದ್ಧಾಕಯ್ಯ, ಎಲ್ಲರ ಮನೆಗೂ ಹುಡುಗರು ಇವಾಗ ಹಂಗೇನೆ, ಯಾರ ಮಾತು ಕೇಳಲ್ಲ, ಎದುರು ಥರ ಮಾತಾಡೋದು ಜಾಸ್ತಿ ಕಣೆ ಸಿದ್ಧಾಕ. ಒಂದ್ರ ಒಟ್ಟು ಇನ್ನು ಅವಕ್ಕೆ ತಿಳುವಳಿಕೆ ಮಟ್ಟ ಕಮ್ಮಿ, ಒಂದ್ರ ಒಟ್ಟು ಇನ್ನು ಬುದ್ಧಿ ಬರ್ಬೇಕು ಕಣೆ ಸಿದ್ಧಾಕ. ಏ ಸಿದ್ಧಾಕ, ಏ ಸುಭದ್ರಮ್ಮ, ಆಗಾಲ್ ಚೆನ್ನಡೆ ಗೊತ್ತೈತೆ, ಒಂದು ಸ್ವಲ್ಪ ಹಂಗೆ ಜೋರ ಕೈ ಆಡ್ರಿ. ಅವನ್ನೇ ಬಂದಾಗ ತಿರ್ಗಾ ಮೇಲೆ ನಿಧಾನ ಕಳೆ ತೆಗಿತಾರೆ ಅಂತ ಅಂದ್ಕೊಂಬತ್ತೆ, ಒಂದು ಸ್ವಲ್ಪ ಜೋರ ಕೈ ಆಡ್ರಿ. ಏನ್ರಮ್ಮ ಒಂದ್ರ ಒಟ್ಟು ಆ ಜೋರಾಗೆ ಕಳೆನ ಕೈ ಆಡ್ರಮ್ಮ, ನಿಧಾನಕ್ಕೆ ಮಾತಾಡ್ಕೊಂಡು ತಕ್ಕೊಂಬತ್ತೀರಲ್ರಮ್ಮ, ಒಂದು ಸ್ವಲ್ಪ ಜೋರ ಕೈ ಆಡ್ರಮ್ಮ. ಆ ಸಣ್ಣ ಕಳೆ ಬೋಲ್ ಐತ್ಕಂಡ್ರಮ್ಮ,
ಒಂದ್ರ ಒಟ್ಟು ಹಂಗೆ ಜೋರಾಗಿ ಕೈ ಆಡ್ರಿ. ಚಂದ್ರಣ್ಣಯ್ಯ, ನಾವು ಆಗಿಂದಟಿ ಜೋರಾಗೇನೆ ಕಳೆನ ತಕ್ಕೊಂಬತ್ತಾ ಇದ್ದೀವಿ. ಏನು ಮಾಡೋಣ, ಸಣ್ಣ ಕಳೆ ಬೋಲ್ ಐತ್ ಕಾಣೋ ನಿಮ್ಮದ್ರಾಗೆ. ಎಷ್ಟೇ ಜೋರಾಗಿ ತೆಗಿತೀವಿ ಅಂದ್ರೂ ಕಳೆ ಸಾಗಲ್ ಕಣ್ ಚಂದ್ರಣ್ಣಯ್ಯ. ಅಲ್ಲ ಕಣಮ್ಮ ಲತಮ್ಮ, ಕಳೆ ಏನೋ ಜಾಬ್ಲಾಗೈತೆ ಕಣಮ್ಮ, ಒಂದ್ರ ಒಟ್ಟು ಸಾಗಾಕಿಲ್ಲ ಅಂಬೋದು ನನಗೂ ಗೊತ್ತು ಕಣಮ್ಮ. ಒಂದು ಸ್ವಲ್ಪ ನೀವು ಹಂಗೆ ಜೋರಾಗೆ ಕೈ ಆಡ್ಕೊಂಡ್ ಬರ್ರಮ್ಮ ಅಂತ ಹೇಳಿದ್ನಮ್ಮ. ಚಂದ್ರಣ್ಣಯ್ಯ, ನಾವು ಜೋರಾಗಿ ಕಳೆ ತೆಗಿತಾ ಇದೀವಿ ಕಣ ಚಂದ್ರಣ್ಣಯ್ಯ. ಸಣ್ಣ ಕಳೆ ಬೋಲ್ ಐತೆ, ಅದನ್ನೆಲ್ಲ ಕೈನಾಗೆ ಹಿಡ್ದಾಕ್ಬೇಕು. ಅದ್ರ ಜೊತೆಗೆ ನಾವು ಕಳೆ ತಕ್ಕೊಂಡು ಹೋಗೋದಲ್ದೇ ಮೈಕ್ರೋ ಟ್ಯೂಬ್ನು ಬುಡಕ್ಕೇನೆ ಕಲ್ಲಿಕ್ಕೊಂಬರ್ಬೇಕು. ನಾವು ಕಳೆ ತೆಗೆದಾಗ ಆ ಮೈಕ್ರೋ ಟ್ಯೂಬ್ ಎಲ್ಲ ಹತ್ಲ ಇತ್ಲ ಸೊಡ್ಲಿರ್ತವೆ, ಅವಕ್ಕೆಲ್ಲ ನೀಟಾಗಿ ಬುಡಕ್ಕೆ ನೀರು ಹೋಗಂಗೆ ಕಲ್ಲಿಕ್ಕೊಂಡು ಬರೋ ಓಟೋದಕ್ಕೆ ಒಂದ್ರ ಒಟ್ಟು ಲೇಟ್ ಆಗುತ್ತೆ ಕಣ ಚಂದ್ರಣ್ಣಯ್ಯ. ನೀನು ನನಗೆ ನಾವು ಕಳೆ ತಕ್ಕೊಂಡು ಹೋದ್ರೆ ಮುಂದೆ ಹಿಂದ್ಗಡೆ ಆ ಗಿಡಗಳಿಗೆ ಮೈಕ್ರೋ ಟ್ಯೂಬನ್ನು ಇಕ್ಕೆ ಬಂದರೆ ಹೆಂಗೋ ಹಂಗೆ ಕಳೆ ಮುಂದಕ್ಕೆ ಹೋಗ್ತೈತಪ್ಪ. ಸರಿ ಕಣಮ್ಮ ಸುಭದ್ರಮ್ಮ, ನೀವು ಹಂಗೆ ಆ ಕಳೆನ ತಕ್ಕೊಂಡು ಮುಂದೆ ಹೋಗ್ರಿ. ನಾನು ಹಿಂದೆಲ್ಲ ಆ ಮೈಕ್ರೋ ಟ್ಯೂಬು ಆ ಬುಡ್ದಾಗೆಲ್ಲ ಸಡ್ಲಿರುತ್ತಲ್ಲ ಅದಕ್ಕೆಲ್ಲ ಕಲ್ಲಿಕ್ಕೊಂಬತ್ತೀನಿ ನಾನು. ಅಡಿಕೆಲೆ ತರಲಿಲ್ವೇನಣ್ಣ ಚಂದ್ರಣ್ಣಯ್ಯ? ಅಲ್ಲ ಕಣಮ್ಮ ಸುಭದ್ರಮ್ಮ, ನಮ್ಮಯ್ಯಮ್ಮ ಬುತ್ತಿ ಬರ್ಬೇಕಾರೇನೆ ಅಡಿಕೆಲೆ ಎಲ್ಲ ಬುತ್ತಿಗೆ ಇಕ್ಕೊಂಬತ್ತಾಳಮ್ಮ. ನಾನು ಇನ್ನೆಲ್ಲಿ ಊರಕ್ಕೆ ಹೋಗಿದ್ದೀನಿ ಹೇಳು? ನಾನು ಹೋಗಿ ನಿಮಗೆಲ್ಲ ಇವಾಗ ಉಂಬಾಕೆ ಬಾಳೆದೆಲೆ ಓಟು ಆ ನೀರಂತೆ ಎಲ್ಲ ಹಿಡ್ದಿಕ್ಕಿದ್ದೀನಿ ಕಣಮ್ಮ ಸುಭದ್ರಮ್ಮ. ನಮ್ಮಯ್ಯಮ್ಮನೆ ಬುತ್ತಿ ತರಬೇಕಾರೆ ತಗೊಂಬತ್ತಾಳೆ ಹೇಳಮ್ಮ ಅಡಿಕೆಲೆ ಎಲ್ಲ. ನಮ್ಮಯ್ಯಮ್ಮಗೂ ಗೊತ್ತಿರ್ತೈತಿ ನೀನು ಬಂದಿರ್ತೀಯ ಅಂತ ಅಂದರೆ ನಮ್ಮಯ್ಯಮ್ಮನು ಹಂಗೆ ಆ ಹೊಗೆ ಪುಡಿನೂ ಜೊತೆಗೆ ಇಕ್ಕೊಂಬತ್ತಾಳೆ ಹೇಳಮ್ಮ ಸುಭದ್ರಮ್ಮ, ನೀನಿದೀಯ ಅಂತ ಅಂದರೆ. ಅಲ್ಲೇ ಸುಭದ್ರಮ್ಮ, ಚಂದ್ರಣ್ಣಯ್ಯನ ಊರಕ್ಕೆ ಹೋಗಿದ್ದೇನೆ. ಆ ಅಕ್ಕ ಬರ್ಬೇಕಾದ್ರೆ ಬುತ್ತಿ ಜೊತೆಗೇನೆ ಎಲ್ಲ ಅಡಿಕೆನೂ ಎಲ್ಲ ತತ್ತೈತಿ ಹೇಳಿ. ಈ ಸುಭದ್ರಮ್ಗೆ ಅವಾಗೇನೆ ಅಡಿಕೆಲೆ ಹಾಕ್ಯಮ್ಮ ಚಟ ಬಂದ್ಬಿಟ್ಟೈತೆ ಕಣ ಚಂದ್ರಣ್ಣಯ್ಯ. ಅದಕ್ಕೆ ನಿನ್ನ ಅವಾಗ ಅಡಿಕೆಲೆ ತಂದಿಲ್ಲೇನು ಅಂತ ಕೇಳ್ತಾವಳೆ. ಅಲ್ಲ ಕಣಮ್ಮ ಸುಭದ್ರಮ್ಮ, ಉಂಡ ಮೇಲೆ ಹಾಕ್ಯಮ್ಮಂತ ಹೇಳಮ್ಮ. ಇನ್ನು ನೀಗ್ಲ ಆಗ್ಲೋ ಉಂಬಾಕೆ ಬುತ್ತಿ ಬತ್ತೈತಿ, ಏನು ಅವಾಗ ಹಾಕ್ಯಂಡ್ರೆ ಆಗಲ್ಲೇನಮ್ಮ ಸುಭದ್ರಮ್ಮ? ಸರಿ ಚಂದ್ರಣ್ಣಯ್ಯ, ಆಯ್ತು ಹೇಳು. ಲತಮ್ಮ ನೋಡು ಹಂಗಂತಾಳೆ, ನಾನೇನೋ ತೊಂದೈತೇನೋ ಅಂತ ನಿನ್ಗೆ ಅವಾಗೆ ಕೇಳಿದೆ ಕಣ ಚಂದ್ರಣ್ಣಯ್ಯ. ಆಯ್ತು ಹೇಳು ಚಂದ್ರಣ್ಣಯ್ಯ, ಊಟ ಆದಮೇಲೆ ಹಾಕ್ಯಂತೀವಿ ಹೇಳು ಚಂದ್ರಣ್ಣಯ್ಯ ಅಡಿಕೆಲೆನ. ನನಗೆ ಒಂದ್ಸರಿ ಆ ಊಟಕ್ಕಿಂತ ಮುಂಚೆ ಹಾಕಬೇಕಿತ್ತು, ಅದಕ್ಕೆ ಕೇಳಿದೆ ಕಣ ಚಂದ್ರಣ್ಣಯ್ಯ. ಅಲ್ಲ ಕಣೆ ಸುಭದ್ರಮ್ಮ, ನಿಂತಾಗೇನೆ ಕವರ್ನಾಗೆ ಐತೆ ತೆಗೆದು ಹಾಕ್ಯಾಳೆ. ಏನು ಅವ್ರು ತಂದು ಕೊಟ್ಟಾಗೆ ಹಾಕ್ಯಬೇಕೇನು? ಅವ್ರು ತಂದ್ಕೊಂಡು ಕೊಡೋ ತನಕ ಹಾಕ್ಯಂಬಲ್ಲೇನು? ಕವರ್ನಾಗಿರೋದು ತೆಗೆದು ಹಾಕ್ಯ ಏನ್ತೀರ ಒಂದು ಊಟಿಗೆ ಏನೂ ಆಗಲ್ಲ. ಅಲ್ಲ ಸಿದ್ದಕ್ಕ, ನೀನು ನೋಡಿ ಅಂಥದ್ದು ಹೇಳ್ತೀಯ. ಅವಳು ಕವರ್ನಾಗಿರೋದು ತೆಗೆದು ಹಾಕ್ಯಂಡ್ರೆ ಸುಭದ್ರಮ್ಮಂದು ಅಡಿಕೆರೆ ಕಮ್ಮಿ ಆಗಲ್ಲೇನು? ಕವರ್ನಾಗೋದು ಅಡಿಕೆರೆ ಕಮ್ಮಿ ಆದರೆ ಸುಭದ್ರಮ್ಗೆ ನಿದ್ದೆನ ಬರ್ತೈತೇನು? ಅದಕ್ಕೇನೆ ಮುಂದೆ ಕವರ್ನಾಗೊಳ್ದು ಅಡಿಕೆರೆ ಕಮ್ಮಿ ಆಗೋಕ್ಕಿಲ್ಲ. ಅದಕ್ಕೆ ಕೆಲ್ಸಕ್ಕೆ ಬರ್ತಾರಲ್ಲ ಹೊಲ್ದೊಳಗೆ ಅವರೇ ತನ್ಕೊಂಡು ಕೊಡ್ತಾರೆ ಹೇಳೋ ಅಂತ ಸುಮ್ಮನೆ ಆಗ್ತಾಳೆ. ಅಡಿಕೆಲೆ ಕವರ್ನಾಗಳು ತೆಗಿಯಲ್ಲ. ಹೆಂಗೋ ಚಂದ್ರಣ್ಣ ಐತಲ್ಲ ಅದಕ್ಕೆ ತಂದೈತೇನೋ ಒಂಥರ ಹಾಕ್ಯಮನ ಅಂತ ಕೇಳ್ತಾವಳೆ ಸುಭದ್ರಮ್ಮ. ಓಯ್ ಓಯ್ ಏನ ಓಯ್ ಏನ್ರಮ್ಮ ಓಯ್. ಈಗಳಮ್ಮ ನಮ್ಮಳು ಬಂದಂಗಾಯ್ತು, ಅಲ್ಲೆಲ್ಲೋ ಅರೀಸ್ಕೊಂಬ್ತಾವಳೆ. ಬುತ್ತಿ ತಂದಿರ್ಬೇಕೇನೋ, ಬರ್ರಮ್ಮ ಹೋಗನ್ರಿ ಊಟ ಮಾಡ್ಮೇನ್ರಿ. ಹ್ಞೂ ಚಂದ್ರಣ್ಣಯ್ಯೋ, ಆವತ್ತೇನೆ ಉಂಬಕ್ಕೆ ತಂದಿರ್ಬೇಕು. ಊರಿಗೆ ಅಂತ ಐತೆ, ಇನ್ನೂ ಸ್ವಲ್ಪ ಐತಿ ಸಾಲು. ಕಳೆ ಹೊರಡಿಸಿ ಉಂಬಕ್ಕೆ ಬರ್ತೀವಿ ಅಂತ ಹೇಳಿ ಚಂದ್ರಣ್ಣಯ್ಯ ನೀನು. ಓಯ್ ಬರ್ರಮ್ಮ, ಉಂಬಕ್ಕೆ ತಂದಿದ್ದೀನಿ, ಊಟ ಮಾಡಿ ಕಳೆ ತೆಗಿಮೆಂತೆ ಬರ್ರೇ, ತಿರ್ಗಾ ಒತ್ತಾಗುತ್ತೆ, ಊಟ ಮಾಡಕ್ಕೆ ಬರ್ರಮ್ಮ. ಚಂದ್ರಣ್ಣಯ್ಯ ಊಲಿಕ್ಕೆ ನೀನೇ ಹೇಳ ಚಂದ್ರಣ್ಣಯ್ಯ, ಅವಕ್ಕ ಅಲ್ಲಿದ್ದಾನೆ ಅರೀಸ್ಕೊಂಬತ್ತೆ ಹಂಗಂತ ನೀನು ಹೇಳು. ಏ ಇವಳೇ ಒಂದು ರವ್ವಾಟು ತಡಿಯೇ, ಈ ಸಾಲ್ನ ಇವರು ಕಳೆ ಹೊಲ್ಡಿಸಿ ಬತ್ತಾರಂತೆ ಕಾಣೆ. ಒಂದು ರವ್ವಾಟು ತಡಿಯೇ, ಈ ಸಾಲ್ ಕಳೆ ತೆಗೆದು ಬತ್ತಾರೆ. ನೋಡಿದ್ರಲ್ವಾ ವೀಕ್ಷಕರೇ, ಇದು ಹಳ್ಳಿ ಜಾಣಾರು ಅಂತ ಚಾನಲ್ಲು ವೀಕ್ಷಕರೇ. ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ವೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ. ಹಾಗೆ ಇದು ಹಳ್ಳಿ ರೈತರ ಮಾತುಕತೆ ಭಾಗ 19, ಇದರ ಮುಂದುವರಿದ ಭಾಗ 20ರಲ್ಲಿ ಇರುತ್ತದೆ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಕೂಡ ಬರೆಯಿರಿ. ಹಾಗೆಯೇ ದಯವಿಟ್ಟು ಇನ್ನೂ ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಈ ಹಳ್ಳಿ ಜಾಣಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.